ತುಂಬಾ ಖುಷಿ ಆಗ್ತದೆ. ಅವಳೇ ಬರ್ತಾ ಇದೆ. ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ಮದರ್ಸ್ ಡೇಗೆ ಇವತ್ತು ನಮ್ಮಮ್ಮಗೊಂದು ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂತ ಹೊರಟೆ. ಈ ಒಂದು ಐಟಮ್ ನಮ್ಮಮ್ಮ ತುಂಬಾ ವರ್ಷದಿಂದ ಕೇಳ್ತಿದ್ರು. ಕೊನೆಗೂ ಮುಹೂರ್ತ ಇಟ್ಟೆ. ಅದ್ರ ಜೊತೆ ಮಲ್ಲಿಗೆ ಹೂವನ್ನು ತಗೊಂಡೋದೆ. ಮೊದ್ಲು ಬೆಟ್ಟನ ಎತ್ತುತ್ತಿದೆ, ಆದ್ರೆ ಇವಾಗ ವೆಯ್ಟ್ ಎತ್ತಕ್ಕಿಲ್ಲ. ಅದಕ್ಕೇನೆ ಅಕ್ಕಪಕ್ಕದ ಮನೆ ಹುಡುಗರು ನನ್ಗೆ ಹೆಲ್ಪ್ ಮಾಡಿದ್ರು. ಮದರ್ ಇಂಡಿಯಾ, ಹ್ಯಾಪಿ ಮದರ್ಸ್ ಡೇ. ದಿಸ್ ಇಸ್ ದ ಗಿಫ್ಟ್ ಫಾರ್ ಮದರ್ಸ್ ಡೇ. ಏನಿದು? ನಿನ್ನ ಫೇವ್ರೆಟ್ ಮೈಕ್ರೋ ಓವನ್. ಇದು ಮೈಕ್ರೋ ಓವನ್. ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗಿಂತ ಮಕ್ಳು ಸಿಗ್ಬೇಕಮ್ಮ. ಸರ್ಪ್ರೈಸ್ ನನಗೆ ಗೊತ್ತೇ ಇಲ್ಲ, ಈ ವಿಷಯ ಮ್ಯಾಟ್ರ್ ಗೊತ್ತಿಲ್ಲ. ಅದಕ್ಕೆ ಈಚೆ ಹೋಗೋದು ಅರ್ಧ ಗಂಟೆ ಬರ್ತೀನಿ ಅಂತ ಹೇಳಿ 1 hour ಹೋಗಿದ್ದು. ಓ ಮೈ ಗಾಡ್. ಅಯ್ಯೋ, ಫೇವ್ರೆಟ್ ಮಲ್ಲಿಗೆ ಹೂವ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಇನ್ನು ಚೆನ್ನಾಗಿ ಯಶಸ್ವಿಯಾಗಿ ಮುಂದಕ್ಕೆ ಬಾ. ಆರೋಗ್ಯ ಆಯಸ್ಸು ಕೊಡ್ಲಿ. ಕೆಟ್ಟ ದಿನಗಳೆಲ್ಲ ಹೋಗ್ಲಿ, ಒಳ್ಳೆ ದಿನಗಳು ಬರ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದು ನಿನ್ಗೆ ಮದರ್ಸ್ ಡೇಗೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಅಯ್ಯೋ, ಸ್ಮಾಲ್ ಅಲ್ಲ ತಾಯಿ, ಇದನ್ನ ನೋಡ್ತಾ ಇದ್ರೇನೆ ಹೆವಿ ಆಗಿದೆ. ಇದು ಒಂದು ಹೂವು ತಗೊಂಡೋಗಿ ವುಮೆನ್ಸ್ ಹೋಗೋ ಮದರ್ಸ್ ಡೇ ತಾಯಿಗೆ ಅದೇ ಬೇಕಾಗಿರೋದು. ಅವ್ಳಿಗೆ ಏನೋ ಒಂದ್ ಇಷ್ಟ, 100 ರೂಪಾಯಿದು 200 ರೂಪಾಯಿದು ತಗೊಂಡೋಗಿ ಒಂದ್ ಜೊತೆ ಚಪ್ಪಲಿ ತಗೊಂಡೋಗಿ ಕಾಲ್ ಸೌಸ್ಕೊಂಡ್ಬಿಟ್ಟಿರ್ತಾಳೆ ಜೀವನದ ಜೊತೆಗೆ. ಒಂದ್ ಜೊತೆ ಚಪ್ಪಲಿ ತಗೊಂಡು ಕೊಡಿ ಅಮ್ಮನಿಗೆ. ನಾನಂತೂ ನಮ್ಮ ಅಮ್ಮನಿಗೆ ಹೃದಯ ಪೂರ್ವಕವಾಗಿ ಹೇಳ್ಕೊತಿದ್ದೀನಿ. ಪ್ರತಿ ಟೈಮ್ ನಾನು ನಮ್ಮ ತಾಯಿಗೆ ಇದೇ ಕೆಲಸ ಮಾಡ್ತಾ ಇದ್ದೆ, ಚಪ್ಪಲಿ ತಕೊಡ್ತಾ ಇದ್ದೆ. ಯಾಕಂದ್ರೆ ನಮ್ಮನ್ನ ಹೊತ್ತಿ ಇಷ್ಟು ದೂರ ಕರ್ಕೊಂಬಂದ್ಯಾರ, ಆ ಪಯಣ ಚೆನ್ನಾಗಿರ್ಲಿ ಅಂತ ಕಾಲ್ ಸವಿಬಾರ್ದು ಅಂತ ನಮ್ಮ ಅಮ್ಮನಿಗೆ 2 ಜೊತೆ ತಕೊಡ್ತಿದ್ದೆ. ಒಂದ್ ಜೊತೆ ಎಲ್ಲ ನೆನಪಿನ ತಿಂಡಿಗಳನ್ನ ತಗೊಂಡೋಗ್ತಿದ್ದೆ. ಖುಷಿಯಾಗಿತ್ತು. ಈ ವರ್ಷ ನಮ್ಮ ಅಮ್ಮನಿಗೆ ಇವೆಲ್ಲ ಮಾಡ್ಕೊಟ್ರೆ ನಮ್ಮಮ್ಮ ತುಂಬಾ ಇಷ್ಟಪಡೋರು. ಇವೆಲ್ಲ ಮಾಡ್ಕೊಡೆ ಅನ್ನೋರು. ನೆನಪಾಗುತ್ತೆ ನಮ್ಮಮ್ಮ. ಎಲ್ಲರೂ ಅಮ್ಮಂದ್ರು ಕಳ್ಕೊಂಡಿರ್ತೀರ, ಇರೋ ಅಮ್ಮಂದ್ರಗಳನ್ನ ಉಳಿಸ್ಕೊಳ್ಳಿ, ಪ್ರೀತಿಯನ್ನ ಗೆಲ್ಲಿ. ಮಕ್ಳುಗಳನ್ನ ಯಾವತ್ತೂ ಅದನ್ನ ಹೇಳಿದ್ದು, ಮಕ್ಕಳನ್ನ ನಾವ್ ಯಾವತ್ತೂ ಬೇಡಲ್ಲ ಕೇಳಲ್ಲ, ನಮ್ ಕಷ್ಟ ನಮ್ಗಿರ್ಲಿ. ಆದ್ರೆ ಆ ಹುಡುಗಿ ಸಂಪಾದನೆ ಮಾಡಿ ತುಂಬಾ ಕಷ್ಟಪಟ್ಟು ತಕ್ಕೊಟ್ಟಿದ್ದಾಳೆ. ಅವಳನ್ನೊಂದು ಅರಸಿ ಸಾಕು, ಆ ಮಗು ಆರೋಗ್ಯ ಆಯಸ್ಸು ಕೊಡು ಅಂತ ಕೇಳ್ಕೊಳ್ಳಿ. ಇಷ್ಟೇ. ನೀವು ನಿಮ್ಮ ಅಮ್ಮಂದ್ರಿಗೆ ಈ ರೀತಿ ಸಹಾಯ ಮಾಡಿ, ಪ್ರೀತಿ ಕೊಡಿ, ಸಮಯ ಕೊಡಿ, ಅಷ್ಟೇ ಕೇಳ್ಕೊಳ್ಳೋದು. ದಯಮಾಡಿ ಪ್ಲೀಸ್. ಅದ್ಯಾಕ ಹಂಗಳದು? ನನಗೆ ನಮ್ಮಮ್ಮ ನೆನಪಾಗ್ಬಿಟ್ರು. ನಮ್ಮಮ್ಮನ ನಾವು ಫುಲ್ಫಿಲ್ ಮಾಡಿದ್ವೋ ಇಲ್ವೋ ಗೊತ್ತಿಲ್ಲ. ನೀನ್ ನಮ್ಗೆ ಫುಲ್ಫಿಲ್ ಮಾಡ್ತಾ ಇದೀಯಾ? ಯಾವ ಮಂದ್ರೆ ಏನು ಕೇಳಲ್ಲ ಮಗನೇ. ಮಕ್ಳಿಗೆ ಆಶೀರ್ವಾದ ಮಾಡೋದೊಂದೇ ತಾಯಿಯಂದರಿಗೆ, ತಂದೆ ತಾಯಿಗೆ ಇರೋದು. ನೀವು ಚೆನ್ನಾಗಿ ಏಳಿಗೆ ಆಗಿರಿ, ದುಡ್ಡು ಇಟ್ಕೋ, ಸೇಫ್ಟಿ ಮಾಡ್ಕೋ, ದುಡ್ಡು ಇಟ್ಕೋ ಅಂತ ಹೇಳ್ತೀವಿ. ತಂದ್ಕೊಡು ಅಂತ ಯಾವತ್ತೂ ಹೇಳಲ್ಲ. ಆದ್ರೆ ಈ ಸರ್ಪ್ರೈಸ್ ಮೇಲೆ ಯಾವಾಗಲೂ ಕೊಡ್ತಾನೆ ಇರ್ತೀಯ. ಥ್ಯಾಂಕ್ ಯು ಸೋ ಮಚ್.